ಉದ್ಧಾರ ಮಾಡಿರೋನು ಬೇರೆ ಜನರಿಗೆ ಯಾರು ಉದ್ಧಾರ ಆಗಲ್ಲ ಮನುಷ್ಯನಿಲ್ಲ ಇವನೇ ಉದ್ಧಾರ ಮಾಡಿರೋನು ನಮ್ಮ ಒಂದು ಗಾಡಿನ ಉದ್ಧಾರ ಮಾಡೋನು ಬೇರೆ ಸರ್. ಇವತ್ತು 1.5 ಗಂಟೆ ಡಿಲೇ ಆಗಿದೆ ಸರ್. ನಾವು ಈಗ ತಾನೇ ರಾಮನಗರ ಸ್ಟೇಷನ್ ಅಲ್ಲಿ ಹೋಗಿ ಸ್ಟೇಷನ್ ಮಾಸ್ಟರ್ ಹತ್ರ ಜಗಳ ಆಡಿದ್ವಿ, ವಾಯ್ಸ್ ರೈಸ್ ಮಾಡಿದ್ವಿ. ಅವ್ರು ಯಾಕೆ ಬಂದ್ರಿ ನೀವು ಹೋಗ್ರಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ನಾವು ಕಾಸು ಕೊಟ್ಟು ಬಂದಿದೀವಿ, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ನಾವು ಬಂದಿದ್ದೀವಿ ಪ್ಯಾಸೆಂಜರ್ಸ್. 1.5 ಗಂಟೆ ಇವತ್ತು ಒಂದಿನ ಮಾತ್ರ ಅಲ್ಲ ಸರ್, 1.5 ತಿಂಗಳಿಂದ ಇದ್ದೇ ಗತಿ. ಎಕ್ಸ್ಪ್ರೆಸ್ ಮೇಲೆ ಎಕ್ಸ್ಪ್ರೆಸ್ ಗಳು ಬಿಡ್ತಾರೆ, ಪ್ರತಿ ಎಕ್ಸ್ಪ್ರೆಸ್ ಅಲ್ಲೂ ಕೂಡ AC ಬೋಗಿಗಳು ಬಿಡ್ತಾರೆ. ಆದ್ರೆ ಈ ಮೆಮು ಟ್ರೈನ್ ಬಂದ್ ನೋಡಿ, ವಾಶ್ರೂಮ್ಸ್ ಇಲ್ಲ, ವಾಟರ್ ಇಲ್ಲ, ಏನು ಇಲ್ಲ. ನಾವು ಹೆಣ್ಮಕ್ಳು ಎಲ್ಲ ಹೋಗ್ಬೇಕು, ಪ್ಯಾಸೆಂಜರ್ಸ್ ಎಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ಸರ್ ಇವತ್ತು ಎಲ್ಲಾ ಪ್ಯಾಸೆಂಜರ್ಸ್ ಕೂಡ ಟ್ರೈನ್ ಇಳಿದು ಪ್ಲಾಟ್ಫಾರ್ಮ್ ಬಂದು ರೋಕ್ ಮಾಡಿದೀವಿ, ಟ್ರ್ಯಾಕ್ ಮೇಲೆ ಇಳಿದಿದೀವಿ. ಯಾಕಂದ್ರೆ 1.5 ತಿಂಗಳಿಂದ ಇದ್ದೇ ಗೋಳು. ಸ್ಟೇಷನ್ ಮಾಸ್ಟರ್ ಆಗ್ಲಿ ಅಧಿಕಾರಿಗಳಾಗ್ಲಿ ಇಲ್ಲಿ ಬರಲೇಬೇಕು ಸರ್. ಎಲ್ಲಾ ಪ್ಯಾಸೆಂಜರ್ಸ್ ಇದೇ ಡಿಮ್ಯಾಂಡು. ನಾವು ಅದಕ್ಕೋಸ್ಕರ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ನೀರಿಲ್ಲ, ಕುಡಿಯೋ ನೀರ್ ವ್ಯವಸ್ಥೆ ಇಲ್ಲ, ಮಾತಾಡ್ಕೊಂಡಿಲ್ಲ. ಇವತ್ತು ಏನ್ ಮಾಡೋದು? 1.5 ಗಂಟೆ ಅನಾನುಕೂಲ, 2 ಗಂಟೆ ಅನಾನುಕೂಲ, ಒಪ್ಪೋದಿಲ್ಲ. ಸ್ಟೇಷನ್ ಮಾಸ್ಟರ್ ಸ್ನೇಹಿತರೆ, ಒಂದು ನಿಮಿಷ, ನಾವೆಲ್ಲ ಪ್ರಯಾಣಿಕರು ಸರ್ ಬಂದಿದ್ದಾರೆ. ಹೇಳಿ. ನಾನು ಹೇಳ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, 3 ಜನ ಮಾತಾಡಿದ್ರೆ ಅರ್ಥ ಆಗಲ್ಲ. ತುಂಬಾ ಜನ ತೊಂದರೆ ಆಗ್ತಾ ಇದೆ. ತೊಂದರೆ ಆಗಿದೆ. ಹೇಳಪ್ಪ, ತೊಂದರೆ ಆಗಿದೆ ಅಂತ ಹೇಳಬೇಡಿ. ಇಷ್ಟು ತೊಂದರೆ ಆಗಿರೋದೇನು ಅದನ್ನ ಹೇಳ್ತಾ ಇರೋದು. ಅಧಿಕಾರಿಗಳು ಜನಗಳ ಮಾತಾಡಕ್ ಬರಬೇಕು. ನೀವು ಅಧಿಕಾರಿ ಅಲ್ಲ,